ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಮಿಡಲ್ ಈಸ್ಟ್ ನಲ್ಲಿ ನಡೆಯುತ್ತಿರೋ ಯುದ್ಧ ಆಲ್ಮೋಸ್ಟ್ ಇಟ್ಸ್ ಓವರ್ ಅಥವಾ ಎಂಡ್ ಸ್ಥಿತಿಗೆ ತಲುಪಿದೆ. ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ ಇರಾನ್ಗೆ 48 ಗಂಟೆಗಳ ಕಾಲ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಈ 48 ಗಂಟೆಗಳಲ್ಲಿ ನೀವು ನಾನು ಹೇಳೋದನ್ನ ಮಾಡದೆ ಹೋದ್ರೆ ಅಥವಾ ನಾನು ಹೇಳಿದ್ನ ನೀವು ಕೇಳದೆ ಹೋದ್ರೆ ಇಡೀ ಇರಾನ್ ಕಂಪ್ಲೀಟ್ ಆಗಿ ನಾಶ ಮಾಡ್ಬಿಡ್ತೀನಿ ಅಥವಾ ಕಂಪ್ಲೀಟ್ ಆಗಿ ಧ್ವಂಸ ಮಾಡ್ಬಿಡ್ತೀನಿ ಅಂತ ಟ್ರಂಪ್ ಈ 48 ಗಂಟೆಗಳ ಕಾಲ ಅವಧಿ ಕೊಟ್ಟಿದ್ದಾರೆ ಅಥವಾ ಡೆಡ್ ಲೈನ್ ಕೊಟ್ಟಿದ್ದಾರೆ ಇರಾನ್ಗೆ. ನಿಮ್ಮ ಹತ್ರ ಎಲೆಕ್ಟ್ರಿಸಿಟಿ ಇತ್ತು ಅನ್ನೋದೇ ಗೊತ್ತಾಗಬಾರ್ದು, ಆ ಲೆವೆಲ್ಗೆ ಮಾಡಾಕ್ಬಿಡ್ತೀನಿ ನಿಮ್ಮ ದೇಶನ ಅಥವಾ ನಿಮ್ಮ ಇಡೀ ಸಿಟಿನೇ ಆ ಲೆವೆಲ್ಗೆ ಹಾಳು ಮಾಡ್ಬಿಡ್ತೀನಿ, ಕಂಪ್ಲೀಟ್ ಆಗಿ ನಾಶ ಮಾಡ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಿಮ್ಮ ಹತ್ರ ಎಲೆಕ್ಟ್ರಿಸಿಟಿ ಇತ್ತು ಅನ್ನೋದು ಗೊತ್ತಾಗಬಾರ್ದು. ನಿಮ್ಮ ಹತ್ರ ಇರೋ ಪ್ರತಿಯೊಂದು ಪವರ್ ಪ್ಲಾಂಟ್ ನ ಯಾವ ಲೆವೆಲ್ಗೆ ನಾಶ ಮಾಡ್ತೀನಿ ಅಂತಂದ್ರೆ ನೀವು ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ನಾಶ ಮಾಡ್ತೀನಿ, ಕಂಪ್ಲೀಟ್ ಆಗಿ ಹಾಳು ಮಾಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಹೇಳಿದ್ದೇನು ಗೊತ್ತಾ? ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿ ಒಂದ್ಸಲ. ನೀನ್ ಫಸ್ಟ್ ಮುಟ್ಟೋಕೆ ಬಂದ್ ಪ್ರಯತ್ನ ಮಾಡು, ಆಮೇಲೆ ಈ ಎಲೆಕ್ಟ್ರಿಕ್ ನಾಶ ಮಾಡ್ತೀನಿ, ಇಲ್ಲ ಮತ್ತೊಂದು ಮಾಡ್ತೀನಿ, ಮಗದೊಂದು ಮಾಡ್ತೀನಿ ಅಂತ ಹೇಳುವಂತೆ ಈ ತರದೊಂದು ಮಾತನ್ನ ಹೇಳಿದ್ದಾರೆ. ಇನ್ ಕೇಸ್ ನೀನೇನಾದ್ರೂ ಅಥವಾ ನೀವೇನಾದ್ರೂ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರೆ, ಧ್ವಂಸ ಮಾಡಕ್ ಬಂದ್ರೆ ಅಥವಾ ಇಡೀ ಎಲೆಕ್ಟ್ರಿಸಿಟಿ ನೀನೇನಾದ್ರೂ ಹಾಳು ಮಾಡಕ್ ಪ್ರಯತ್ನ ಪಟ್ರೆ ಮಿಡಲ್ ಈಸ್ಟ್ ನಲ್ಲಿರುವ ಎಲ್ಲಾ ಆಯಿಲ್ ವೆಲ್ಸ್ ಮತ್ತು ನೀರಿನ ಮೂಲಗಳನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ಬಿಡ್ತೀವಿ, ಯಾವ್ದನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತೋ ಗೊತ್ತಿಲ್ವೋ, ಈ ಮಿಡಲ್ ಈಸ್ಟ್ ನಲ್ಲಿ ಅತ್ಯಂತ ಪ್ರಮುಖವಾದಿದ್ದು ಅಥವಾ ತುಂಬಾ ಇಂಪಾರ್ಟೆಂಟ್ ಅಂತ ಇರೋದು ನೀರು. ಆ ವಾಟರ್ ಏನಿದೆ ಅದು ಇವ್ರಿಗೆ ತುಂಬಾ ಇಂಪಾರ್ಟೆಂಟ್ ಮಿಡಲ್ ಈಸ್ಟ್ ನಲ್ಲಿ. ಈ ಡಿಸಾಲಿನೇಷನ್ ಪ್ಲಾಂಟ್ ಏನಿದೆ ಅದ್ರ ಮೂಲಕ ಸಮುದ್ರದ ನೀರನ್ನ ಕುಡಿಯೋ ನೀರ್ ತರಕಾಗಿ ಕನ್ವರ್ಟ್ ಮಾಡ್ತಾರೆ. ಈ ಸಮುದ್ರದ ನೀರನ್ನ ಕಂಪ್ಲೀಟ್ ಆಗಿ ಕುಡಿಯೋ ರೀತಿ ಶುದ್ಧ ನೀರು ಆಗಿ ಕನ್ವರ್ಟ್ ಮಾಡ್ತಾರೆ. ಇದೇನ್ ನೀವು ಸಮುದ್ರದ ನೀರನ್ನ ಕುಡಿಯೋ ನೀರಾಗಿ ಕನ್ವರ್ಟ್ ಮಾಡ್ತೀರಾ, ಅದನ್ನ ಬಿಡೋದಿಲ್ಲ, ನಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿರುವ ಎಲ್ಲಾ ಅಮೆರಿಕನ್ IT ಕಂಪ್ನಿಗಳನ್ನು ಬಿಡೋದಿಲ್ಲ, ಅದನ್ನು ಕೂಡ ನಾಶ ಮಾಡ್ತೀವಿ. ಹಾಗೆ ಅಮೆರಿಕದ ವಿಶ್ವದ ದೊಡ್ಡ ಬ್ಯಾಂಕ್ಗಳು ಅವನ್ನೂ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಾಶ ಮಾಡ್ತೀವಿ. ಆಯಿಲ್, ವಾಟರ್, ಗ್ಯಾಸ್, IT, ಬ್ಯಾಂಕ್ ಎಲ್ಲವನ್ನು ಕಂಪ್ಲೀಟ್ ಆಗಿ ನಾಶ ಮಾಡ್ತೀವಿ, ಕಂಪ್ಲೀಟ್ ಆಗಿ ಧ್ವಂಸ ಮಾಡ್ತೀವಿ ಅಂತ ಇರಾನ್ ತಿರುಗಿಸಿ ಟ್ರಂಪ್ಗೆ ಹೇಳಿಕೆ ಕೊಟ್ಟಿದೆ. ಈ ಕಾನ್ವರ್ಸೇಷನ್ ಏನ್ ನಡೀತಾ ಇದೆ, ಈ ಮಾತಿನ ಚಕಮಕಿ ಏನ್ ನಡೀತಾ ಇದೆ, ಈ ಸ್ಟೇಟ್ಮೆಂಟ್ಗಳು ಏನ್ ನಡೀತಾ ಇದೆ, ಇದು ಈ 48 ಗಂಟೆಗಳಲ್ಲಿ ಈ ಯುದ್ಧದ ಸಮಯದಲ್ಲಿ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ಬೋದು, ತುಂಬಾ ಇಂಪಾರ್ಟೆಂಟ್ ಇದು. ಇನ್ನು ಕಳೆದ 24 ಗಂಟೆಗಳಲ್ಲಿ ತುಂಬಾ ದೊಡ್ಡ ಡೆವಲಪ್ಮೆಂಟ್ ಆಗಿದೆ, ತುಂಬಾ ಒಂದು ದೊಡ್ಡ ಎಸ್ಕಲೇಷನ್ ಆಗಿದೆ ಅಂತಾನೆ ಹೇಳ್ಬೋದು. ಇಸ್ರೇಲ್ ಇತಿಹಾಸದಲ್ಲಿ ಇಷ್ಟು ದೊಡ್ಡ ದಾಳಿಯನ್ನ ಇರಾನ್ ನಿಂದ ಎದುರಿಸಿದ್ದು. ಮೋಸ್ಟ್ ಆಫ್ ದ ಸೇಫೆಸ್ಟ್ ಏರಿಯಾ ಅಥವಾ ಸೇಫೆಸ್ಟ್ ಪ್ಲೇಸಸ್ ಗಳೇನಿದೆ ಅದ್ರ ಮೇಲೂ ಕೂಡ ಇರಾನ್ ಬಿಟ್ಟಿಲ್ಲ, ಕಂಪ್ಲೀಟ್ ಆಗಿ ದಾಳಿ ಮಾಡಲಾಗಿದೆ. ಹಾಗಾದ್ರೆ ಕಳೆದ 24 ಗಂಟೆಗಳಲ್ಲಿ ಏನಾಯ್ತು ಅಂತದ್ ಏನ್ ಆಗಿರ್ಬೋದು? ಹಾಗೆ ಅವ್ರು ಕೊಟ್ಟಿರೋ ಡೆಡ್ ಲೈನ್ ಪ್ರಕಾರ ಮುಂದಿನ 48 ಗಂಟೆಗಳ ಕಾಲದಲ್ಲಿ ಏನಾಗ್ಬಿಡುತ್ತೆ, ಅಂತದ್ ಏನಾಗುತ್ತೆ ಅಂತ ಎಲ್ಲವನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ, ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರದ ಇನ್ನಷ್ಟು ಮಾಹಿತಿಗಳನ್ನ ದಿನೇ ದಿನೇ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಬನ್ನಿ ಈಗ ವಿಷಯಕ್ಕೆ ಬರೋಣ. ಹಾಗಾದ್ರೆ ಲಾಸ್ಟ್ 24 ಗಂಟೆಗಳಲ್ಲಿ ಏನಾಯ್ತು ಅಂದ್ರೆ, ಕಳೆದ 24 ಗಂಟೆಗಳಲ್ಲಿ ಏನಾಗಿರ್ಬೋದು ಅಂತದನ್ನು ನೀವು ಕೇಳೋದಾದ್ರೆ, ನಿನ್ನೆ ಒಂದೇ ದಿನ 60 ಡ್ರೋನ್ಗಳು ಸೌದಿ ಮೇಲೆ ದಾಳಿ ಮಾಡಿದೆ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 60 ಡ್ರೋನ್ಗಳು ಒಂದೇ ಸಲ ಸೌದಿ ಮೇಲೆ ದಾಳಿ ಮಾಡಿದೆ ಅಂತಂದ್ರೆ ಸೌದಿಯ ಪರಿಸ್ಥಿತಿ ಹೇಗಾಗಿದೆ ಅಂತ ನೀವೇ ತಿಳಿದುಕೊಳ್ಳಿ. ಈ ಯುದ್ಧ ಶುರು ಆದ್ಮೇಲೆ UAE ಮೇಲೆ 1000ಕ್ಕೂ ಹೆಚ್ಚು ಡ್ರೋನ್ಗಳು, 342ಕ್ಕೂ ಹೆಚ್ಚು ಮಿಸೈಲ್ಗಳು ದಾಳಿ ನಡೆಸಿವೆ. ಇದ್ರಲ್ಲೇ ಇರೋದು ಒಂದು ಮುಖ್ಯವಾದ ವಿಷಯ ಅಂತಂದ್ರೆ, ಇರಾನ್ ನ ನತಾಂಜ್ ನ್ಯೂಕ್ಲಿಯರ್ ಫೆಸಿಲಿಟಿ ಏನಿದೆ ಇದು ಯುರೇನಿಯಂ ಎನ್ರಿಚ್ಮೆಂಟ್ ಸೆಂಟರ್ ಆಗಿದ್ದು, ಇದ್ರ ಹತ್ರ ಯಾರು ತಲುಪಬಾರ್ದು ಅಂತ ಇದನ್ನ ಒಳಗಡೆ ಹಾಗೆ ಇಟ್ಕೊಂಡಿದ್ದಾರೆ. ಇದು 84% ಎನ್ರಿಚ್ಮೆಂಟ್ ಆಗಿದೆ. ಇದೇನಾದ್ರೂ 90% ಎನ್ರಿಚ್ಮೆಂಟ್ ಆದ್ರೆ ಇರಾನು ನ್ಯೂಕ್ಲಿಯರ್ ಪವರ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಶತ ಪ್ರಯತ್ನ ಮಾಡ್ತಿದ್ದಾರೆ, ಅದನ್ನ ಏನಾದ್ರೂ ಮಾಡಿ ಅಥವಾ ಹೇಗಾದ್ರೂ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ತಡಿಬೇಕು ಅಥವಾ ನಾಶ ಮಾಡಬೇಕು ಅಥವಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಅಮೆರಿಕದ ಉದ್ದೇಶವಾಗಿತ್ತು ಅಥವಾ ಅಮೆರಿಕ ಟ್ರೈ ಮಾಡ್ತಾ ಇದೆ. ಅದಕ್ಕೋಸ್ಕರ ಅಂತಾನೆ ಅಮೆರಿಕ ಬಂಕರ್ ಬ್ಲಾಸ್ಟರ್ ಬಾಂಬ್ ಗಳನ್ನ ಬಳಸಲಾಗಿದೆ. ಇದು ಹೇಗೆ ಅಂತಂದ್ರೆ, ಮನೆ ಒಳಗಡೆ ನುಗ್ಗಿ ಸ್ಫೋಟ ಮಾಡೋ ಒಂದು ಕೆಪಾಸಿಟಿ ಇದೆ, ಆ ತರದ ಒಂದು ಶಕ್ತಿ ಇದೆ ಅಂತಾನೆ ಹೇಳ್ಬೋದು ಈ ಬಾಂಬ್ಗೆ. ಆದ್ರೆ ಇವ್ರೇನು ಈ ಬಾಂಬ್ನ ಇಟ್ಕೊಂಡು ದಾಳಿ ಮಾಡಿದ್ರು ಇರಾನ್ ಮೇಲೆ, ಆದ್ರೆ ಅದು ಯಶಸ್ವಿ ಆಗಿಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ
ಆ ಎನ್ರಿಚ್ಮೆಂಟ್ ಸೆಂಟರ್ ಏನಿತ್ತು ಅದ್ರ ಮೇಲೆ ದಾಳಿ ಮಾಡಲಾಗಿತ್ತು, ಅದನ್ನ ಕಂಪ್ಲೀಟ್ ಆಗಿ ನಾಶ ಮಾಡಕ್ ಆಗಿಲ್ಲ. ಇದರಿಂದ ತುಂಬಾ ಕೋಪಗೊಂಡ ಇರಾನ್ ಏನ್ ಮಾಡಿದ್ ಗೊತ್ತಾ, ಡೈರೆಕ್ಟ್ ಇಸ್ರೇಲ್ ನ ಡಿಮೋನಾ ಸೆಂಟರ್ ಮೇಲೆ ದಾಳಿ ಮಾಡ್ಬಿಡ್ತು. ಕಾಂಪ್ರಮೈಸ್ ಆಗಕ್ಕೂ ರೆಡಿ ಇಲ್ಲ, ನೀವು ದಾಳಿ ಮಾಡಿದ್ರೆ ನಾವು ಬಿಡಲ್ಲ, ನಾವು ದಾಳಿ ಮಾಡ್ತೀವಿ, ಆ ತರದ ಒಂದು ಸ್ಟೇಟ್ಮೆಂಟ್ ನ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ದಾಳಿಯಿಂದ ಐರನ್ ಡೋಮಿ ಮೀರಿ ಒಳಗೆ ಹೋಗಿ ಮಿಸೈಲ್ಗಳು ದಾಳಿ ಮಾಡಲಾಗಿದೆ. ಇದರಿಂದ ತುಂಬಾ ಹಾನಿಯಾಗಿದೆ, ಮತ್ತೆ ಸಾವು ನೋವುಗಳು ಹಾಗೆ ಗಾಯಗಳು ಒಂದಷ್ಟು ಆಗಿವೆ ಅಂತ ಇರಾನ್ ಹೇಳ್ತಿದೆ. ಆದ್ರೆ ಇಸ್ರೇಲು ಸ್ಪಷ್ಟವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಈ ಯುದ್ಧ ಆದ್ಮೇಲೆ ಇರಾನ್ ಹೇಳಿದ್ದೇನು ಗೊತ್ತಾ, ಇದು ಕಂಪ್ಲೀಟ್ ಆಗಿ ಒನ್ ಸೈಡ್ ಯುದ್ಧ ಅಲ್ವೇ ಅಲ್ಲ, ನಾವು ಕೂಡ ದಾಳಿ ಮಾಡೋಕೆ ರೆಡಿ ಇದೀವಿ, ದಾಳಿ ಮಾಡ್ತಾನೆ ತಡೆಯೋಕೆ ಅಥವಾ ನಿಲ್ಸೋಕೆ ಯಾವನ್ ಬಂದ್ರು ಸಾಧ್ಯವಿಲ್ಲ, ಅದು ಯಾರೇ ಆಗ್ಲಿ ನಾವು ಡೈರೆಕ್ಟ್ ಆಗಿ ಯುದ್ಧ ಮಾಡೋಕೆ ಅಥವಾ ಫೇಸ್ ಮಾಡೋಕೆ ರೆಡಿ ಇದೀವಿ ಅಂತ ಇರಾನ್ ಹೇಳಿಕೆ ಕೊಟ್ಟಿದೆ. ಈ ನಡುವೆ ಅಮೆರಿಕ ಡಿಮ್ಯಾಂಡ್ ಇಟ್ಟಿರೋದೇನ್ ಗೊತ್ತಾ, ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಅದನ್ನ ಓಪನ್ ಮಾಡಬೇಕು, ಅದನ್ನ ಕಂಪ್ಲೀಟ್ ಆಗಿ ತೆರೀಬೇಕು, ಇಲ್ಲ ಅಂತಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ಸೊ ಆದಷ್ಟು ಬೇಗ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಇದನ್ನ ತೆಗಿರಿ ಅಂತ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಯಾಕಂದ್ರೆ ವರ್ಲ್ಡ್ ಅಲ್ಲಿ 45% ಆಯಿಲ್ ಇದೇ ಮೂಲಕ, ಅಂದ್ರೆ ಈ ಇರಾನ್ ಏನಿದೆ ಅದ್ರ ಪಕ್ಕದಲ್ಲಿರೋ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಅದ್ರ ಮೂಲಕನೇ ಬರಬೇಕು. ಅಂದ್ರೆ 45% ಆಯಿಲ್ ಅಲ್ಲಿಂದನೇ ಬರುತ್ತೆ. ಇನ್ ಕೇಸ್ ನೀವೇನಾದ್ರೂ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಮಾಡಿಲ್ಲ ಅಂತಂದ್ರೆ ನಿಮ್ದು ಏನ್ ಪವರ್ ಪ್ಲಾಂಟ್ ಇದೆ ಅದನ್ನ ಕಂಪ್ಲೀಟ್ ಆಗಿ ನಾವು ನಾಶ ಮಾಡ್ತೀವಿ, ಧ್ವಂಸ ಮಾಡ್ತೀವಿ, ಬಿಡೋದೇ ಇಲ್ಲ ಅಂತ ಅಮೆರಿಕ ಒಂದು ಡಿಮ್ಯಾಂಡ್ ಇಟ್ಟಿದೆ ಅಂತಾನೆ ಹೇಳ್ಬೋದು ಇಲ್ಲಿ. ಅದಕ್ಕೆ ಇರಾನ್ ಹೇಳಿದೇನ್ ಗೊತ್ತಾ, ಹೌದಾ ಗುರು ನೀನ್ ಹಾಗ್ ಮಾಡಿದ್ರೆ ನಾನು ಹೇಗ್ ಮಾಡ್ತೀನಿ, ನಮ್ಮ ಹತ್ರನೂ ಬೇಜಾನ್ ಆಪ್ಷನ್ಗಳಿದೆ. ಅಂದ್ರೆ ನಿಮ್ಮ ಹತ್ರ ಯಾವ್ದೋ ಒಂದು ಶಕ್ತಿನ ಅಥವಾ ಒಂದು ಪವರ್ನ ನಾಶ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ನಮ್ಮ ಹತ್ರನೂ ಇದೆ, ನಾವು ಬಿಡೋದಿಲ್ಲ, ನಾವು ಅದನ್ನ ಕಂಪ್ಲೀಟ್ ಆಗಿ ನಾಶ ಮಾಡೇ ಮಾಡ್ತೀವಿ. ಅಂದ್ರೆ ಇವ್ರು ಕಂಪೇರ್ ಮಾಡಿದ್ರೆ, ಅಂದ್ರೆ ಟ್ರಂಪ್ ಕಂಪೇರ್ ಮಾಡಿದ್ರೆ ಇರಾನ್ ಹತ್ರ ಇರೋ ಒಂದಷ್ಟು ಥಿಂಗ್ಸ್ ಏನಿದೆ ಅಥವಾ ಒಂದಷ್ಟು ವಿಷಯಗಳೇನಿದೆ ತುಂಬಾ ಜಾಸ್ತಿ ಅಂತಾನೆ ಹೇಳ್ಬೋದು. ಅವಾಗ್ಲೇ ಹೇಳ್ದಂಗೆ ಗ್ಯಾಸು, ಬ್ಯಾಂಕು, IT ಮತ್ತೆ ಆಯಿಲ್, ಈ ತರದ ಎಲ್ಲ ಅಂದ್ರೆ ಸುಮಾರು ಆಪ್ಷನ್ಗಳು ಇರಾನ್ ಕಡೆನೇ ಇದೆ. ಇವ್ರೇನಾದ್ರು ತಿರುಗಿ ಬಿದ್ರೆ ಅವರು ಈ ತರದ ರೀತಿಯಲ್ಲೇ ಅವ್ರು ಯಾವ ದಾರಿಯಲ್ಲಿ ಹೋಗ್ತಾರೆ ಅದೇ ದಾರಿಯಲ್ಲಿ ಇವರು ಹೋಗ್ತಾರೆ. ಅದು ಗೊತ್ತಿಲ್ಲದೆ ಟ್ರಂಪ್ ಇಲ್ಲ ಅಥವಾ ಅಮೆರಿಕ ಪದೇ ಪದೇ ಎಡವಟ್ ಮಾಡ್ಕೊಳ್ತಿದೆ ಅಥವಾ ಪದೇ ಪದೇ ಒಂದು ಬೇಡದಿರೋ ಸ್ಟೇಟ್ಮೆಂಟ್ ಕೊಡ್ತಿದೆ ಅಂತಾನೆ ಹೇಳ್ಬೋದು. ದುಬೈ, ಅಬುದಾಬಿ, ಕತಾರ್, ಬಹರೈನ್ ಈ ಎಲ್ಲಾ ದೇಶದಲ್ಲಿರುವ ಅಮೆರಿಕನ್ ಆಸ್ತಿಗಳನ್ನ ನಾವು ಕಂಪ್ಲೀಟ್ ಆಗಿ ನಾಶ ಮಾಡ್ಬಿಡ್ತೀವಿ. ಅಂದ್ರೆ ಈ ದೇಶಗಳಲ್ಲಿ ಏನೇನ್ ಆಸ್ತಿಗಳಿದೆ ಆ ಆಸ್ತಿನೆಲ್ಲ ನಾವು ಕಂಪ್ಲೀಟ್ ಆಗಿ ನಾಶ ಮಾಡ್ತೀವಿ, ಅದನ್ನ ಯಾವ್ದನ್ನು ಬಿಡೋದಿಲ್ಲ. ಇನ್ನು IT ಕಂಪ್ನಿಗಳು ಅಂತ ಬಂದ್ರೆ ಅಮೆಜಾನ್, ಫೇಸ್ಬುಕ್ ಮತ್ತೆ ಬ್ಯಾಂಕ್ಗಳು, ಆಯಿಲ್ ಕಂಪ್ನಿಗಳು, ಈಗ ನಡೀತಿರೋದೇನು ಅಂತಂದ್ರೆ ಇರಾನ್ ಹಿಂತಿರುಗೋ ಮಾತೇ ಇಲ್ಲ. ಅಂದ್ರೆ ಆ ಲಕ್ಷಣ ಏನು ಕಾಣಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಓಕೆನಾ, ಅವರು ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಅಥವಾ ಕ್ಲಿಯರ್ ಆಗಿ ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಅಂದ್ರೆ ನಾವು ಹಿಂದೆ ಹೋಗೋ ಮಾತೇ ಇಲ್ಲ ಗುರು, ಯಾರೇ ಬಂದ್ರು ಯುದ್ಧ ಮಾಡೇ ಮಾಡ್ತೀವಿ ಅಂತ ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ. ನೀವು ಮಿಡಲ್ ಈಸ್ಟ್ ನ ಬಿಡೋವರೆಗೂ ನಾವು ಬಿಡಲ್ಲ, ನೀವೇನ್ ಮಾಡ್ತೀರಾ ನಾವು ಅದೇ ರೀತಿ ಪ್ರತಿ ಉತ್ತರ ನಾವು ಕೊಟ್ಟೇ ಕೊಡ್ತೀವಿ, ನಾವಂತೂ ಸುಮ್ಮನೆ ಇರೋ ಮಕ್ಕಳೇ ಅಲ್ಲ ಅಂತ ಇರಾನ್ ಹೇಳಿದೆ. ಇದೆಲ್ಲ ಕೇಳಿದ್ಮೇಲೆ ನಿಮ್ಗೆ ಒಂಥರ ಸಿನಿಮಾ ನೋಡ್ತಾ ಇದೀನಲ್ಲ ಅಥವಾ ಸಿನಿಮಾದೇನೋ ಒಂದು ಕತೆ ಕೇಳ್ತಾ ಇದೀನಲ್ಲ ಅಂತ ಅನ್ಸ್ತಿರ್ಬೋದು. ಆದ್ರೆ ಇದು ಕಟ್ಟು ಸತ್ಯ. ಅಂದ್ರೆ ಪ್ರೆಸೆಂಟ್ ನಡೀತಾ ಇರೋದು ಹೀಗೇನೆ. ಒಬ್ಬ ಸಾಮಾನ್ಯ ಜನರು ಹೇಗ್ ಮಾತಾಡ್ತಾರೆ ಆ ರೀತಿಯಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಆದ್ರೆ ಇದು ನಡೀತಿರೋದು ಪ್ರೆಸೆಂಟ್ ಹೀಗೆ ನಡೀತಿರೋದು. ಅಂದ್ರೆ ಅದೊಂಥರ ಡಿಫ್ರೆಂಟ್ ಆಗಿದೆ. ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ಒಂಥರ ನಾರ್ಮಲ್ ಕಾನ್ವರ್ಸೇಷನ್ ಹೇಗಿರುತ್ತೆ, ಒಂದು ಮಾತಿನ ಚಕಮಕಿ ಹೇಗಿರುತ್ತೆ ಆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದು ನಡೀತಾ ಇದೆ ಪ್ರೆಸೆಂಟ್ ಅಲ್ಲಿ. ಇದರಿಂದ ಗೊತ್ತಾಗುತ್ತೆ ಯಾವ ದೇಶವನ್ನು ಕೆಳಗಾಕೋಕ್ಕಾಗಲ್ಲ, ಅಂದ್ರೆ ಅಂಡರ್ ಎಸ್ಟಿಮೇಟ್ ಮಾಡೋಕ್ ಆಗೋದಿಲ್ಲ. ಅಂದ್ರೆ ಯಾವ ದೇಶ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹಿಂತಿರುಗಿ ಬೀಳ್ಬೋದು, ಯಾವಾಗ ಬೇಕಾದ್ರೂ ಸ್ಟ್ರಾಂಗ್ ಆಗಿ ಒಂದು ಸ್ಟ್ಯಾಂಡ್ ಅನ್ನ ತಗೊಳ್ಬಹುದು, ಸ್ಟ್ರಾಂಗ್ ಆಗಿ ಪ್ರತಿ ಉತ್ತರ ಕೊಡಬಹುದು ಅಂತ ಇರಾನ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಒಂದು ತುಂಬಾ ದೊಡ್ಡ ಅಪಾಯ ಇದೆ ಅಂತಾನೆ ಹೇಳ್ಬೋದು. ಏನ್ ಗೊತ್ತಾ, ಇರಾನ್ ಜಸ್ಟ್ 6% ದೂರದಲ್ಲಿದೆ ಅಥವಾ ಹತ್ತಿರದಲ್ಲಿದೆ ನ್ಯೂಕ್ಲಿಯರ್ ಆಗೋಕೆ. ಓಕೆನಾ, ಅಂದ್ರೆ ಅದನ್ನ ರೆಡಿ ಮಾಡಿ ಅದರಿಂದ ದಾಳಿ ಮಾಡೋಕೆ 6% ಅಷ್ಟೇ ಅಂತರ ಇರೋದು ಅದಕ್ಕೆ. ಇನ್ನ ಈ ಕಡೆ ಬಂದ್ರೆ ಅಮೆರಿಕ ಕಡೆ ಬಂದ್ರೆ ನ್ಯೂಕ್ಲಿಯರ್ ಬಾಂಬ್ಗಳು ತುಂಬಾ ಇದೆ, ಅಂದ್ರೆ ಹಲವಾರು ಇದೆ ನ್ಯೂಕ್ಲಿಯರ್ ಬಾಂಬ್ಗಳು ಅಮೆರಿಕ ಹತ್ರ. ಇನ್ ಕೇಸ್ ಅವ್ರೇನಾದ್ರೂ ಆ ನ್ಯೂಕ್ಲಿಯರ್ ನ ಬಳಸಿದ್ರೆ ಬರೀ ಇರಾನ್ಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ, ಇಡೀ ವರ್ಲ್ಡ್ಗೆ ಅದೊಂಥರ ತುಂಬಾ ದೊಡ್ಡ ಅಪಾಯ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನ್ ಪರ್ಸನಲಿ ವಿಶ್ ಮಾಡೋದು ಅಥವಾ ಬಯಸೋದೇನು ಅಂತಂದ್ರೆ ಅದ್ ಮಾತ್ರ ಆಗ್ಬಾರ್ದು. ಯಾಕಂದ್ರೆ ನ್ಯೂಕ್ಲಿಯರ್ ಏನಾದ್ರು ಇನ್ ಕೇಸ್ ಬಳಸಿದ್ರೆ ಇಡೀ ವರ್ಲ್ಡ್ಗೆ ಅದು ಎಫೆಕ್ಟ್ ಆಗುತ್ತೆ. ಆಲ್ರೆಡಿ ತುಂಬಾ ಕಡೆ ತುಂಬಾ ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಇದೆ, ಗ್ಯಾಸ್ ಅದು ಇದು ಅಂತೇಳಿ. ಸೊ ನಾನ್ ಹೇಳೋದೇನಂತಂದ್ರೆ ದಯವಿಟ್ಟು ಆ ನ್ಯೂಕ್ಲಿಯರ್ ಬಾಂಬ್ ನ ಬಳಸದೇ ಇರೋ ತರ ಆದ್ರೆ ಅದೇ ಒಳ್ಳೇದು. ಇರಾನ್ ಈಗ ಒಂದು ಚಿಕ್ಕ ದೇಶವಲ್ಲ, ಅಂದ್ರೆ ಒಂಥರ ಚಿಕ್ಕ ದೇಶ ಆಗಿದ್ರು ಅದ್ರ ಕೆಪಾಸಿಟಿ, ಅದ್ರ ಕೆಪಬಿಲಿಟಿ ಏನು ಅಂತ ದಿನೇ ದಿನೇ ತೋರಿಸ್ತಾ ಇದೆ. ಅಂದ್ರೆ ನಾವೇನು ಯಾರಿಗಿಂತ ಕಮ್ಮಿ ಇಲ್ಲ,
ಯುದ್ಧ ಅಂತ ಬಂದಾಗ ಅಥವಾ ಕಷ್ಟ ಅಂತ ಬಂದಾಗ ಅಥವಾ ದಾಳಿ ಅಂತ ಬಂದಾಗ ನಾವು ಸ್ಟ್ಯಾಂಡ್ ತಗೊಂಡೇ ತಗೊಳ್ತೀವಿ, ನಾವು ಯಾರಿಗಿಂತ ಏನ್ ಕಮ್ಮಿ ಇಲ್ಲ ಅಂತ ಇರಾನ್ ತೋರಿಸ್ತಾ ಇದೆ. ಸೊ ಇದೊಂಥರ ಇಡೀ ವರ್ಲ್ಡ್ ಗೆ ಆಶ್ಚರ್ಯ ಅಥವಾ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಇರಾನ್ ಈಗೆಲ್ಲ ಮಾಡ್ಬೋದಾ, ಈ ತರ ಎಲ್ಲ ದಾಳಿ ಮಾಡ್ಬೋದಾ, ಈ ತರ ಎಲ್ಲ ಒಂದು ಕೆಪಾಸಿಟಿ ಅದ್ರ ಹತ್ರ ಇದೆಯಾ ಅಂತೇಳಿ ಒಂದು ಶೋಕೇಶನ್ ಇದೆ, ಅದನ್ನ ತೋರಿಸ್ತಾ ಇದೆ ಇರಾನ್. ಎಲ್ಲರಿಗೂ ಅದೇ ಸರ್ಪ್ರೈಸ್ ಆಗಿರೋದು, ಅಂದ್ರೆ ಈ ತರ ಒಂದು ಕೆಪಾಸಿಟಿ ಇದೆಯಲ್ಲ ಇರಾನ್ಗೆ ಅಂತ. ಸೊ ನಾ ಕೊನೆಯದಾಗಿ ಹೇಳೋದಾದ್ರೆ, ಈ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಅಂಶಗಳನ್ನ ಹೇಳಿದ್ನಲ್ಲ, ಏನೇನೆಲ್ಲ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ, ಏನೇನೆಲ್ಲ ಇವರು ಡಿಮ್ಯಾಂಡ್ ಇಟ್ಟಿದ್ದಾರೆ ಇನ್ನ 48 ಗಂಟೆಗಳ ಕಾಲದಲ್ಲಿ ಅಥವಾ ಕಳೆದ 24 ಗಂಟೆಗಳಲ್ಲಿ ಏನಾಯ್ತು ಅಂತಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನ 48 ಗಂಟೆಗಳ ಕಾಲದಲ್ಲಿ ಏನ್ ಡೆಡ್ಲೈನ್ ಕೊಟ್ಟಿದ್ದಾರೆ ಇಬ್ರು, ಇವ್ರು ಇದನ್ ಮಾಡ್ಬೇಕು, ಅವ್ರು ಅದನ್ ಮಾಡ್ಬೇಕು ಅಂತ. ಈ ಇಬ್ರು ಮಧ್ಯೆ ಯಾರು ಗೆಲ್ತಾರೆ, ಯಾರು ಒಪ್ಕೊಳ್ತಾರೆ ಅಥವಾ ಏನಾಗುತ್ತೆ ಅಂತ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ನಿಮ್ಗೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನಷ್ಟು ಮಾಹಿತಿಗಳನ್ನ, ಕಂಟೆಂಟ್ಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.